ಮಾಡಿನೋ ಪುಣ್ಯಾತ್ಮ. ಮನ್ಸಿದ್ ಮಾರ ನನಗೆ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಏನ್ ಬಿಡ್ಬೇಕು, ಎಲ್ಲಿ ಮೈಕ್ ನನ್ನ ಕೈಯಲ್ಲಿ ಹೋದಂದ್ರೆ ಯಾವ ಶಬ್ದಗಳನ್ನ ಉಪಯೋಗ ಮಾಡ್ಬೇಕು ಅನ್ನುವಂತ ಪರಿಜ್ಞಾನ ನನಗೆ ಭಗವಂತ ಕೊಟ್ಟಾನ. ನನಗ ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನ ಉಪಯೋಗ ಮಾಡ್ಕೋಬೇಕು. ಹೌದು. ಏನ್ ಮಾತಾಡ್ಕೋತ ಪಾಜಲ್ ಯಾಕೆ ಮಾತಾಡ್ತಿ? ಒಟ್ಟು ಖಾಲಿ ಯಾಕೆ ಪಾಜಲ್ ಮಾತಾಡ್ತಿ? ಸುಮ್ಮನೆ ಅಲ್ಲಿ ಬರ್ತಿ, ಅಲ್ಲಿ ನಾ ಕೂತೀನಿ, ಅಲ್ಲಿ ಬರ್ತಿ ಅಲ್ಲಿ ಅಲ್ಲೇನು ಕುಸ್ತಿ ಹಿಡಿಯವ್ರು ನಮ್ನಿ. ಕುಸ್ತಿ ಹಿಡಿದ್ಬೇಡ, ನನ್ನ ಕಾಲ್ ಬ್ಯಾನೆ ಅದಂದ್ರು ನಾ ಹತ್ತಿ ಬಂದಿ. ನಿನಗೆ ಇದೇ ಈ ಕಟ್ಟಿ ಏರಿ ಬರೋದಾಗವಲ್ದು ನಿನಗೆ. ಯಾಕೆ ನಮ್ಮ ರಗಡ ಮಂದಿ ಇಳಿದು ಹೋದವ ಗಪ್ಪನ ಈ ಸ್ಟೇಜ್ ಇಳಿದು ಅದಕ್ಕ ಆ ಮೈಕ್ ತೆಳಗಿಟ್ಟು ಸಿಗಾಕ್ ಬೇಕಲ್ಲ ಕೆಪಾಸಿಟಿ. ನನ್ನ ಕಾಲ್ ಬ್ಯಾನದ ಪೆಟ್ಟು ತಿಂದೀನಿ ಅಂದ್ರು ನಾನು ಸಿಗತೀನಿ, ನೀನು ಸಿಗದ್ ಬಿಡೋ ನೋಡಂತ ತಿಳಿದು ಹೋಗ್ಲಿ. ಮುರಿಲಿ ಇಟ್ಟಾಗಿ ಒಂದು ಮಾತ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ. ಹೆಣ್ಣಿಗಾಗಿ ರಾವಣಾಸುರ ಹೋದ. ಹೌದು. ಮಣ್ಣಿಗಾಗಿ ಇವರು ಕೌರವರು ಹೋದ್ರು. ಹೌದು. ಹೊಣ್ಣಿಗಾಗಿ ಯಾರಪ್ಪ ನಮ್ಮಂತ. ಇರ್ಲಿ. ಅವ ಇಲ್ಲದಿಂದ ಅಲ್ಲಿಗೆ ಯಾಕೆ ಹೋದವ? ನಾಯಿನ ಸಿಂಹಾಸನದ ಮ್ಯಾಗ ಕುಂದರ್ಸಿದ್ರ ಅದು ನಾಯಿ ಜಾತಿಗೆ ಸೇರಿದ ಎಸ್ ಕಾಲಕ್ಕರೆ ಸಿಂಹಾಸನದ ಮ್ಯಾಗ ಕೂತಿತ್ತು. ಏನು ಹೊಲಸ ಕಾಡ್ತಾವ ತಿನ್ನಕ್ ಹೋಗ. ಅದು ಯಾಕೆ ಹಿಂಗ ಮಾಡ್ತಾನೆ ಇಳಿದು ಹೋಗ್ತಾನಂದ್ರೆ ಈಗ ನಾಟಕ ಕಲ್ತು ಬಿಟ್ಟಾನ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೆಣ್ಣಿನೊಂದು ನೋಡಿ ಮಾಡ್ತಾನ. ನಿನಗೆ ಬರೀ ಇಲ್ಲೇ ಸಿಗಿದಾಗುದಿಲ್ಲ. ನಮ್ಮ ಸಿರ್ಸೆಲ್ಲ ನಾನು ಸಿಗಿಸ್ತೀನಿ. ನಿನ್ನ ತಾಕತ್ತಿದ್ರೆ ನನ್ನ ಸಿಗಿದಾಡ ಹಂಗೆ ನೋಡೋನು. ಅವನಕಿನ್ನ ಸಣ್ಣವದಿ ಬೇಕಾದಂಗ ನೆತ್ತಿ ಪೆಟ್ಟಿ ಮೇಲೆ 4 ಪೆಟ್ಟು ಕುಣಿಯ ಜಿಗಿಯ ನಾವು ಅವನ್ನೆಲ್ಲ ಇರ್ಲಿ, ಪುಣ್ಯಾತ್ಮರ ಇರ್ಲಿ. ಟೈಮ್ ಭಾಳ ಮಾತಾಡೋದಲ್ಲ ನಾನು. ನನ್ನ ಪ್ರಶ್ನೆಗೆ ಅವ ತಾಕತ್ತು, ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳಿದೆ ಅಂದ್ರೆ ರೊಕ್ಕ ಬಿಡ್ತೀನಿ ಅಂದಾನಿಲ್ಲ. ನನ್ನ ಪ್ರಶ್ನೆಗೆ ನಿಮ್ಮ ಮಾಯಿ ಹೇಳ್ಬೇಕನ ಉತ್ತರ? ಅದಕ್ಕೆ ಅವು ಏನು ನೆನಪ ಇಲ್ಲಲ್ಲ ನಮ್ಮ ಹೇಳ್ಬೇಕಿಲ್ರಿ. ನನ್ನ ಪ್ರಶ್ನೆ ನೆನಪರ ಅದ ನಿಮಗ. ಕಾಳಿದಾಸಂದು ಇದೇನು ಹಾಲ್ ಮತದಾಗನ, ಇದೇನು ಸಿದ್ಧಾಟಿ ಏನತ್ತ? ಅದು ಎಬಡಿ. ಅದಕ್ಕೆ ನಿನಗೆ ಹುಚ್ಚುದಿಲ್ಲ ಅಂತೀನಿ. ಇಡೀ ಅಖಂಡ ಭಾರತದಲ್ಲಿ ಯಾರಿಗಾದ್ರೂ ಕವಿರತ್ನ ಅಂತ ಅಂದಿದ್ರು ಕಾಳಿದಾಸ ಮಾತ್ರ ಅಂದಾರ. ಇಡೀ ಭಾರತದಲ್ಲಿ ನಾನು ಒಬ್ಬನೇ, ನಂದೊಂದೇ ಜಾತಿ, ನಂದೊಂದೇ ಸೀಮಿಗೆ ಅಂದಿಲ್ಲ. ಇಡೀ ಕುಲ 18 ಜಾತಿ ಇಸ್ಲಾಂ ಧರ್ಮದವ್ರು ಹಿಡ್ಕೊಂಡು ಎಲ್ಲ ಜನಾಂಗದವರು ಏನಂದಾರ ಅಂದ್ರೆ ಕವಿರತ್ನ ಕಾಳಿದಾಸ ಅಂತೇಳಿ ಅಂದಾರ. ಆ ಕವಿರತ್ನ ಕಾಳಿದಾಸನ ನಾಲಿಗೆ ಮ್ಯಾಗೇನೆ ಆದಿಶಕ್ತಿ ಜಗನ್ಮಾತೆ ಓಂ ಎಂಬ ಕಾಳಿಕಾದೇವಿ ಓಂ ಎಂಬ ಅಕ್ಷರವನ್ನ ಬರೆದಿದ್ದಳು. ಚಟ್ಟು ಹುಚ್ಚ ಕುರಿ ಕಾಯುವಂತ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿ ಕವಿರತ್ನ ಕಾಳಿದಾಸ ಇದೇನು ನೋಡಿದ ಕಡೆ ಬಂದ ಕಡೆ ಬಿಜಾಪುರಕ್ಕೆ ಬಂದಾಗೆ ನೋಡ್ಬೇಕು. ಇಲ್ಲ ಯಾಕೆ ಆಡಕ್ ಮಾಡ್ಯಾರನವ್ರು? ಅವ್ರು ಎಷ್ಟು ಮಂದಿ ಅಂತಂದ್ರು? ಎಷ್ಟು ದಿನ ನಿನಗೆ ಯಾರು ಕೇಳಿರ್ಲಾಕಿಲ್ಲ. ಡೊಳ್ಳು ಹಾಡೋರು ಯಾರು ಕೇಳಿರ್ಲಾಕಿಲ್ಲ. ನಾನು ಕೇಳ್ತೀನಿ, ಕಾಳಿದಾಸ ಎಷ್ಟು ಮಂದಿ ಅಂತಂದ್ರು? ಇವ ಎಷ್ಟನೇ ಅದಾವ? ಕಾಳಿದಾಸ ಎಷ್ಟನೇ ಅದಾವ? ನಿನಗೆ ಇನ್ನೊಂದು ಉತ್ತರ ಹೇಳ್ತೀನಿ ನಿನಗ. ಇವ್ರೊಂದು ಇರ್ತಾರ ಮುಂದೆ ಯೂಟ್ಯೂಬ್ನವರು. ಅದು ನಿನಗ ಒಂದು ಕವಿರತ್ನ ಕಾಳಿದಾಸ ಕಡಿಯ ಮಗ, ಕೊನೆಯ ಮಗ. ಹೌದು. ಏನು ಕವಿರತ್ನ ಕಾಳಿದಾಸ ಕೊನೆಯ ಮಗ. ಎಷ್ಟು ಮಂದಿ ಅಣ್ತಂಬರದಾರ ಹೇಳ್ತಾಕತ್ತಿದ್ರೆ ಹೇಳಿ ರೊಕ್ಕ ಹೋಯ್. ನಾ ಹೇಳಿನಿ ಇಲ್ಲಿ ಕೊನೆಯದ ಅಂತ ಹೇಳಿ. ಹೌದು. ನೀ ಎದಕ್ ಸನಿಯಾಕದೀವ? ನೀನು ಹುಸುದಲ್ಲಿ ಅಲ್ಲಾರಿ ಏನ್ ಅನ್ಬೇಕು? ನಾನು ಶಾಣೆ ಇದ್ರೆ ಶಾಣೆ ಅಲ್ಲ. ಇದನ್ನ ಬಿಡು. ಜಗದ್ಗುರು ರೇವಣ ಸಿದ್ದೇಶ್ವರರ ಮಗ ರುದ್ರಮುನಿನ ಪಟ್ಟಿಯಲ್ಲಿ ಹಾಕಿದ್ರು ಪೂರ್ವ ಕುಡುಕು. ಹೇಳಿನಿಲ್ರಿ ಪೂರ್ವ ಕುಡುಕಂತೇಳಿ ದಾರಿ ಹೇಳಿ. ಕನ್ಯಾಕುಮಾರಿ ಸುತ್ತಮುತ್ತ ಹುಡುಕು
ಕನ್ಯಾಕುಮಾರಿ ರಾಮೇಶ್ವರ ಸುತ್ತಮುತ್ತ ಹುಡುಕತ್ ಹೇಳಿನಿಲ್ಲ ನಾನು. ಪುರಾಣ ಸದ್ಯ ಹೇಳ್ಯಾದ. ಎಲ್ಲಿ ಪಟ್ಟಕ್ಕೆ ಹಾಕಿದ್ರೆ ಎಷ್ಟು ಊರು ತಿರುಗದ. ಅಲ್ಲೇ ಕನ್ಯಾಕುಮಾರಿ ರಾಮೇಶ್ವರ ಬಲ್ಲೆ ಪಕ್ಕದಲ್ಲೇ ಊರದಾವು, ನೋಡಿ ಪಕ್ಕದಲ್ಲೇ ಊರದಾವು. ತಂಜಾವೂರು ಇಲ್ಲ ತಮಿಳ್ನಾಡಿನಲ್ಲಿ, ತಂಜಾವೂರು ಆದಿಲ್ರಿ. ಮೊಟ್ಟ ಮೊದಲಿಗೆ ಈ ಏನು ನವಗ್ರಹಗಳು, ಹೌದು ನವಗ್ರಹಗಳು ಗೊತ್ತದಲ್ಲ, ನವಗ್ರಹಗಳು 9 ಗ್ರಹಗಳು. ಹೌದು ಮೊಟ್ಟ ಮೊದಲಿಗೆ ಭಾರತದ ಪುಣ್ಯ ಭೂಮಿಯಲ್ಲಿ ಎಲ್ಲಾದ್ರೂ ಹುಟ್ಟಿದ್ರು ಕೂಡ ನವಗ್ರಹಗಳು ಪ್ರಥಮದಲ್ಲಿ ಹುಟ್ಟಿದಂತ ಊರು ಯಾವ್ದಾದ್ರು ಇದ್ರೆ ಅದ್ರ ತಂಜಾವೂರು ತಮಿಳ್ನಾಡಿನಲ್ಲಿ. ಹೌದಾ? ಹಿಂಗೆ ಹೇಳು, ಇತಿಹಾಸ ಹೇಳು. ನಾನು ಓದೀನಿ, ನೋಡೀನಿ, 4 ಸರ್ತೆ ನೋಡೀನಿ, 20 ಸರ್ತೆ ಓದೀನಿ. ನನಗೆ ಯಾಕೆ ಸಿಟ್ಟು ಬರ್ಲಕ್ಕಿಲ್ಲ? ನನ್ನ ಬಾಯಿ ನಾನು ಸುಳ್ಳಿತ್ತಂದ್ರೆ ಬಾಯಿ ಎಬಡ ತಬಡ ಆಗ್ತದೆ, ಸುಳ್ಳ ಹೌದು. ಮಾತು ಬರೋದಿಲ್ಲ. ಹಾ. ಸತ್ಯ ಇತ್ತಂದ್ರೆ ಈ ಬ್ರಹ್ಮಾಂಡ ಮೈನಾಗ ಬೀಳಿ ಅನ್ಸುದಿಲ್ಲ. ಪ್ರಶ್ನೆನೇ ಇಲ್ಲ. ನಾನು ಕಳ್ಳತನ ಮಾಡಿದ್ನಿ ಅಂದ್ರೆ ಏನ್ರಿ, ನಾನು ಒಳಗ ಹೊರಗ ಮಾತಾಡಬಹುದು, ನನ್ನ ಕಳ್ಳನೇ ಇಲ್ಲ. ಹೌದು. ನನಗೆ ಅಂಜಿಕೆ ಯಾಕ ಹಾ ಹಾ ಹೇಳ. ಸಿರಿಸ ಏನದು ರುದ್ರಮುನಿನ ಪಟ್ಟುಗಟ್ಟಿದ್ರಲ್ಲ, ಹೌದು. ಎಲ್ಲಿ ಪಟ್ಟುಗಟ್ಟಿದ್ರು? ಇದರ ಸಂಬಂಧ ಅದ ಇಲ್ಲ, ಇದು ನೆನಪಾದ. ಇದನ್ನ ಹೇಳ್ತೀನಿ, ಇದನ್ನಪ್ಪ ಇದನ್ನ ಹೇಳ್ಬೇಕ್ರಿ. ಇವ್ರದ್ದು ಅನ್ನ ಉಂಡರು ಇವ್ರು. ನಾವು ಇನ್ನು ಕತ್ತ ನಮ್ಮ ಮ್ಯಾಗ ಭರವಸೆ ಇಟ್ಕೊಂಡು ಇಟ್ಟೆಲ್ಲ ಕಣ್ಣಾಗ ಹಳ್ಳ ಹಾಕೊಂಡು ಕೂತಾರ. ಇಟ್ಟೆಲ್ಲ ತಾಯಿ ತಂದೆ ಅಂದ್ರೆ ಅವ್ರ ದಶಿಂದ ಋಣ ಮುಟ್ಟಿಸ್ಬೇಕು. ಪುಕ್ಕಟ್ಟೆ ರೊಕ್ಕ ಹೊಯ್ಬಾರ್ದು, ಹರಾಮ್ ತಿನ್ನಬಾರ್ದು, ಹೌದು. ಕಿಸಾಕ್ ರೊಕ್ಕ ಹಾಕಬಾರ್ದು. ಏ ಲೂಟಿಕೋರ್ ಯಾರೇ ಇದ್ರ ಪ್ರಥಮದಲ್ಲಿ ಡೊಳ್ಳಿನ ಹಾಡ ಒಳಗೆ ಲೂಟಿಕೋರ್ ಯಾರೇ ಇದ್ರ, ಹಗಲ್ ತುಡುಗ್ರು ಯಾರೇ ಇದ್ರ ಉಮ್ದಿ ಮಾನ್ಸಿದ್ದ ಕೈಯಾಗ ಒಬ್ಬರ ಕೈಯಾಗ ರೊಕ್ಕ ಕೊಡೋದಿಲ್ಲ ನೋಡ್ರಿ ನೀವು. ಹೌದು. ನಾ 1 ರೂಪಾಯಿ ಇತ್ತು 101 ಕೊಟ್ಟಿದ್ರೆ ಆ 1 ರೂಪಾಯಿನ ಪುಣ್ಯಾತ್ಮ ಇವನ್ ಕೈಯಾಗ ಒಪ್ಪಿಸ್ತೀನಿ ನಾನು. ಹೌದು ಹೌದು. ಎಲ್ಲಿ ಪಟ್ಟಗಟ್ಟಿದ್ರು? ಶ್ರೀಶೈಲದಲ್ಲಿ ಪಟ್ಟಗಟ್ಟಿದ್ರು. ಜಗದ್ಗುರು ರೇವಣ ಸಿದ್ಧರ ಮಗ ರುದ್ರಮುನಿನ ಶ್ರೀಶೈಲದಲ್ಲಿ ಪಟ್ಟಗಟ್ಟಿದ್ರು. ಇಟ್ಟು ವಿಷಯ ನೀವೇ ಹೇಳಿದ್ರಿ, ಅವನೇನು ಹೇಳ್ತಾನೆ? ಸುಡುಗಾಡ್ ಸೇರಿ ಸುಳ್ಳ ಮಂಡ ಬಾರ್ಕೊಲತ್ ಯಾಕಂದಾರ ಅವಂಗ. ಹಾ. ಶ್ರೀಶೈಲದಲ್ಲಿ ಪಟ್ಟಿಗೆ ಹಾಕಿದ್ರು. ಆ ಪಟ್ಟುಗಳನ್ನು ಪಟ್ಟವನ್ನು ಹಾಕಿದ್ರು ಮುಗಿಸ್ಕೊಂಡು ಮುಂದೆ ಯಾವ ಸಂಚಾರ ಮಾಡಿದ ತಮಿಳ್ನಾಡಿನಲ್ಲಿ. ಹಾ. ಇದನ್ನು ಹೇಳಿನಿ, ತಮಿಳ್ ಯಾವ ರಾಜ್ಯದಲ್ಲಿ ಅನ್ನುವಂಥದ್ದು ತಮಿಳ್ನಾಡಿನಲ್ಲಿ ಹೋಗ್ಯಾನ. ಹೇಳುವಂದರೆ ತಂಜಾವೂರು ಹೇಳಿನಿಲ್ಲ, ಇದು ತಂಜಾವೂರು ಸುತ್ತಮುತ್ತ ಹುಡುಕ ನೋಡೋಣ. ಅಲ್ಲಿ ಸೂರ್ಯನ, ಅಲ್ಲಿ ನಾವು ದೇವಾಲಯ ಅಂತೇವೆ ನಾವು. ಹೌದು. ಎಲ್ಲಿ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ರೇವಣ ಸಿದ್ಧ ದೇವಾಲಯ ಅಂತೇವೆ. ಅಲ್ಲಿ ಹಂಗಲ್ಲ. ಸೂರ್ಯನಾರಾಯಣ ಕೋಯಿಲ ಅಂದ್ರೆ ದೇವಾಲಯ. ಹೌದು. ತಮಿಳ್ನಾಡಿನಲ್ಲಿ ಹಾ ಹಾ ಕೋಯಿಲ ಅಂತೇಳಿ, ಕೋಯಿಲ ರೇವಣ ಸಿದ್ದೇಶ್ವರ ಕೋಯಿಲ ಅಂತಂದ್ರೆ ದೇವಾಲಯ. ಹಾ ಹಾ ಅದನ್ನು ಹೇಳಪ್ಪ, ಒಂದು ಹೊಡೆದರೆ ಹೊಡಿ, ನೀವರ ಎದ್ದು ಅವಂಗಾರ ನಿಶೆ ಆಗಲಿ ಒಂದಿಟ್ಟು. ಆಮೇಲೆ ಇಟ್ಟಾಯ್ತಾ? ಅದು ಕಾಳಿದಾಸಂದು ಹೇಳಿನಿ. ಹೌದು. ಕೊನೆ ಮಗ ಅಂತೇಳಿ ಇಸು ವಿಷಯನೇ ಈ ರುದ್ರಮುನಿ ಪಟ್ಟಿಗೆ ಇಲ್ಲೇ ಹಾಕಿದ್ರ ತೇಳಿನಿ. ಯಾವ ಸಂಚಾರ ಮಾಡ್ದ ಅನ್ನುವಂಥದ್ದು ಇಟ್ಟೆ ಉಳಿಸಿನ, ಬಾಕಿ ಭಾಳ ಉಳಿಸಿಲ್ಲ. ಹೌದು. ಆಮೇಲೆ ಇನ್ನೊಂದು, ಈ ಸೃಷ್ಟಿ ಪ್ರಥಮದಲ್ಲಿ ನಿರಂಕಾರದಲ್ಲಿ ಕಾಲಗತ್ತಲದಲ್ಲಿ ಸೂರ್ಯ ಚಂದ್ರ ಇಲ್ಲ, ಬ್ರಹ್ಮಾದಿ ದೇವತೆಗಳಿಲ್ಲ, ಯಾರು ಗಾಳಿ ಇಲ್ಲ, ಏನು ಇಲ್ಲ. ನಿರಂಕಾರದಲ್ಲಿ ಮೊಟ್ಟ ಮೊದಲಿಗೆ ಮೇನುಗಳು ಹುಟ್ಟಾವ. ಎಷ್ಟು ಮೇನು ಹುಟ್ಟಾವ, ಗಂಡು ಎಷ್ಟು, ಹೆಣ್ಣು ಎಷ್ಟು? ಈ ಮಾತಿಗೆ ಏನ್ ಹೇಳ? ಒಂದೇ ಮೇನು ಹುಟ್ಟಿದ್ರಿ. ಒಂದೇ ಎಟ್ಟರೆ ಹುಚ್ಚಾಗೇನು ತಿನ್ನ. ಒಂದು ಮೇನು ಹುಟ್ಟ್ಯದ. ಅದ್ರಾಗೆ ವಿಷ್ಣು ಮತ್ಸ್ಯ ಅವತಾರ ಧಾರಣ ಮಾಡ್ದ. ಹಾ ಹಾ ಮತ್ಸ್ಯ ಅವತಾರ ಎಲ್ಲಿ ಆಯ್ತು? ಏನ್ ನಿಮ್ಮ ಮಾಯಿ ಡುಬ್ದಾಗ ಆಯ್ತು? ಮತ್ಸ್ಯ ಅವತಾರ ಎಲ್ಲಿ ಆಯ್ತು? ಮಚಲಿಪಟ್ಟಣದಲ್ಲಿ ಮತ್ಸ್ಯ ಅವತಾರ ಆಯ್ತು. ಎಲ್ಲಿ? ಮಚಲಿಪಟ್ಟಣದಲ್ಲಿ ಮತ್ಸ್ಯ ಅವತಾರ ಆಯ್ತು. ಮತ್ಸ್ಯ ಅವತಾರಕ್ಕಾಗಿ ಆ ಊರಿಗೆ ಮಚಲಿಪಟ್ಟಣ ಅಂತೇಳಿ ಹೆಸರು ಬಂದದ. ಹೌದು. ಇದು ಯಾವಾಗ ಮತ್ಸ್ಯ ಅವತಾರ ಯಾವಾಗ ಆಗಿದ್ದು? ಸೃಷ್ಟಿ ಇದ್ದಿದ್ದಿಲ್ಲ ನಾವಾಗ.
ಅದಕ್ಕೆ ಗೊತ್ತದ. ಈ ಮತ್ಸ್ಯ ಅವತಾರಕ್ಕಿಂತ ಮೊದಲೇ ಅವತಾರಗಳು ಇದ್ವಲ್ಲ, ಹಾ ಅವಾಗ ಸೃಷ್ಟಿ ಇತ್ತಿಲ್ಲ. ಹೌದು ನಾ ಸೃಷ್ಟಿ ಇಲ್ಲಾರ್ದಂತ ಸಂದರ್ಭದಲ್ಲಿ ಎಲ್ಲ ಕಾಲಗತ್ತಲ, ಹೌದು, ನೀರು ಏನು ಇಲ್ಲಾರ್ದ. ನಿರಂತರ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಬ್ರಹ್ಮಾದಿ ದೇವತೆಗಳಿಲ್ಲ, 84 ಲಕ್ಷ ಜೀವರಾಶಿಗಳಿಲ್ಲ. ಅವಾಗ ಎಷ್ಟು ಮೇನು ಹುಟ್ಟ್ಯಾವ, ಗಂಡೆಷ್ಟು ಹೆಣ್ಣೆಟ್ಟು ಅಂದ ಕೂಡಲೇ ಒಂದತ್ತು ಹೇಳ್ತೀಯ. ಎಲ್ಲಿ ಯಾವ ಬುಕ್ನಾಗ ತೋರ್ಸದ? ನಾ ಹಂಗೆ ಮಾತಾಡೋ ಲೇಖ ಅದ್ರಾಗೆ ಮಾತಾಡಿನ ಹೇಳಿಲ್ಲ ಬಾ ಈಗ. ಮೊದಲ ಇಲ್ಲ ಅಂತಾನೆ ಆಮೇಲೆ ಒಂದು ಮೇನತ್ತ. ಮೊದಲ ಇಲ್ಲ ಅಂದ್ರೆ ಮತ್ಸ್ಯ ಅವತಾರದಿಂದ, ಅದು ಮತ್ಸ್ಯ ಅವತಾರ ಮೇನ್ಯಾಗ ಹುಟ್ಟಿದಕ್ಕಾಗಿ ಮತ್ಸ್ಯ ಹಿಂಗ್ ತಲೆಯಾಗ ಬಂದದ ಅವನಿಗೆ, ಹೌದು. ಎಬಡಿಗೆ. ಅದು ಯಾವ ಎಲ್ಲಿ ಆಗ್ಯದ ಅನ್ನೋದು ಗೊತ್ತಿಲ್ಲ. ಹೌದು, ಎಲ್ಲಿ ಆಗ್ಯದ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ನೀನು ಹಂಗ ಬೇಡ, ಇನ್ನ ಮುಂದೆ ಕಲಿಕಿ ಅವತಾರ ಆಗೋದು. ಇನ್ನ ಮುಂದ ಕೃಷ್ಣ ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರ ಮುಗಿದು ಇನ್ನು ಕಲಿಕಿ ಅವತಾರ ಆಗೋದು. ಅದು ಯಾವ ಊರಾಗ ಆಗ್ತದ, ಯಾವ ಜಾಗದಾಗ ಆಗ್ತದ, ಯಾವ ಮಣಿತನದಲ್ಲಿ ಆಗ್ತದ ಹೇಳ ನೋಡಿ. ಹೇಳಿ ನೋಡು, ಭಾಗವತ್ ಪುರಾಣದಲ್ಲಿ ಹೇಳು. ಹಾ, ಎಲ್ಲ ಪುರಾಣ ಹೆಸರು ಹೇಳ್ಬೇಡ್ರಿ ನೀವು. ಇಟ್ಟು ಹೇಳಿದ್ರೆ ಹೇಳ. ನಾ ಭಾಳ ಡೊಳ್ಳಿನ ಪದ ಹಾಡೋದಿನ್ನು ಬ್ಯಾಡ. ಇನ್ನ ಹಾ. ಏನೇನದಾವ ಎಲ್ಲಾನು ಹೊರಗೆ ಹಾಕಿಬಿಡೋದು. ಎಲ್ಲಾನು ಹೊರಗೆ ಹಾಕಿ ಬಿಟ್ಟು ಬಿಡುದು. ಹೌದು, ಈಗ ಡೊಳ್ಳಿನ ಹಾಡೋರು ಬಲ್ಯಕ್ ನೇಯತ್ ಉಳಿದಿಲ್ಲ. ಹೌದು, ಅವಾಗ ಹಿಂದೆ ಏನು ಹೇಳಿದ್ರು ನೋಡ, ಜೇವೂರು ಚನ್ನಬಸಪ್ಪ ಗೌಡ್ರು ಪಂಚಮಸಾಲಿ ಸಮಾಜದವರು. ಹೌದು, ಪಂಚಮಸಾಲಿ ಸಮಾಜದವ್ರು ಇದ್ರು ಕೂಡ ಡೊಳ್ಳಿನ ಹಾಡ್ತಿದ್ರು. ಮಾಳಿಂಗರಾಯನ ಗುಡಿ ಮುಂದೆ ಹೋಗಿ ಡೊಳ್ಳಿನ ಹಾಡ್ತಿದ್ರು. ಹೌದು, ಡೊಳ್ಳಿನ ಹಾಡಿದಂತ ಸಂದರ್ಭದಲ್ಲಿ ಒಂದು ದಿನ ದಿವಳಿಗೆ ಅಮಾವಾಸ್ಯೆಗೆ ಮಳೆಗಾಲ ಅತಿ ಜೋರಾಗಿ ಹಾ. ಬಿತ್ತುಣಿಕಿ ಹಿಂದುಳಿದು ಬಿಟ್ಟು, ಹೌದು, ಗಪ್ಪಣ ಬಿತ್ತುಣಿಕಿ ಹಿಂದ್ ದೂರ ಉಳಿದು ಬಿಟ್ಟು, ಹೌದು, ಮಾಳಿಂಗರಾಯನ ದಿವಳಿಗೆ ಅಮಾವಾಸ್ಯೆ ಬತ್ತು. ಹಾ. ಮಾಳಿಂಗರಾಯನ ಜಾತ್ರೆಗೆ ಹೊಕ್ಕಿನಿ ಅಂತ ಯಾರೋ ಚನ್ನಬಸಪ್ಪ ಗೌಡ ಅವರಪ್ಪ ಆನ್ಯಪ್ಪ ಗೌಡ ಕೇಳ್ದ. ಹೌದು, ಕೇಳಿದ ಕೂಡಲೇ ಹಾ, ಏನಲ್ಲ ಏನ್ ಹಾಡವ, ನಮಗೇನ್ ಸಂಬಂಧ ಸೂತ್ರ, ಕುರುಬ್ರ ಹಾಡ. ಕುರುಬ್ರ ಹಾಡ. ಹಾ, ಹಾ. ಅಲ್ಲಿ ಹೋಗಿ ಏನ್ ಮಾಡವ, ಈ ವರ್ಷ ಬಿತ್ತುನ್ ಕೆರೆ ಹಿಂದದಾವು, ಹೌದು, ಹೊಲ ಬಿತ್ತಬೇಕು. ಹೊಲ ಬಿತ್ತಬೇಕು, ಹೋಗುದು ಬ್ಯಾಡ. ಹೌದು, ಇಲ್ಲ ನಾನು ಹೋಗಾವಣೆ ಅಂದ್ರೆ ನಾಳೆ ಗೋಧಿ ಬಿತ್ತು, ಗೋಧಿ ಬಿತ್ತಿ ಮುಗಿಸ್ಕೊಂಡು ಹೋಗಿ ಜಾತ್ರೆಗೆ ಹೋಗು. ಹೌದು, ಮರುದಿನ ಬೆಳಗಿನ ಜಾವ ಕೆದ್ದ ಕೈಯಾನ ಆಳುಗಳನ್ನ ಕರ್ಕೊಂಡು ಗೋಧಿ ಚೀಲ ಒಪ್ಕೊಂಡು ಹಾ, ಗಾಡಿ ಹುಡ್ಕೊಂಡು ಹೋಗಿ ಸೂರ್ಯನ ಕಡೆ ಕೂರ್ಗಿ ಮಾರಿ ಮಂಡಿ ಕಟ್ಟಿ. ಹೌದು, ಪ್ರಥಮದಲ್ಲಿ ಏನು ಉಡಿ ಕಟ್ಕೊಂಡು ಪ್ರಥಮದಲ್ಲಿ ಬಲಗೈ ಏನು ಉಡಿಯೋದಾಗ ಕೈ ಹಾಕಿ ಮಂಡಿ ಮ್ಯಾಗ ಕೈ ಇಟ್ಟಾನ. ಕೈ ಇಟ್ಟು ಸೋಮರಾಯ ತುಕ್ಕಪ್ರಾಯರು ಮಾರ್ಗ ಹಚ್ಚಿಬಿಟ್ಟಾನ. ಹೊತ್ತು ಮುಳುಗುತ್ತಾನ, ಮಾರ್ಗ ಹಚ್ಚಿಬಿಟ್ಟಾನ. ಹೊಳ್ಳಿ ಮತ್ತ ಕೈ ಉಡಿಯೋದಾಗ ಹಾಕಿಲ್ಲ, ಬೀಜ ತಗೊಂಡಿಲ್ಲ, ಇಡೀ ಹೊಲನೇ ಆಯ್ತು. ಆಳ ಮಗ ಅಂತಿದ್ದ. ಏನತ್ತ ಈ ಮಗ ಗೌಡನ್ ಸೊಕ್ ಬಾಳದ, ಸುಮ್ ಕುಂದ್ರ ಹೆಂಗರೆ ಹಾಕದ ಆಗಲಿ, ಏನು ಹೇಳುದೇ ಬೇಡ. ಅವ್ರ ಅಪ್ಪನ ಕೈಲಿ ಬೇಸು ನೀವನ್ನ. ಹೊಲ ಎಲ್ಲ ಆಗಿಬಿಡ್ತು. ಹೌದು, ಇದ್ದ ಬೀಜ ಇದ್ದಂಗೆ, ಉಡಿಯೋದಾಗ ಇದ್ದ ಬೀಜ ಇದ್ದಂಗೆ, ಚೀಲ್ನಾಗ ಇದ್ದ ಬೀಜ ಇದ್ದಂಗೆ. ಹೌದು, ಬಂದ ಗಾಡಿ ಕೊಳ್ಳ ಕಟ್ಕೊಂಡ್ ಹೊತ್ತು ಮುಣಿಗಿ ಈ ಟೈಮ್ಕ್ ಬಂದ. ಬರುದ್ರಾಗೆ ಅವ್ರ ಅಪ್ಪ ಆನ್ಯಪ್ಪ ಗೌಡ ಅಗಸಿ ಬಾಗಿಲು ಚಾ ಕುಡಿದು ಬಂದು ಮುಸಿ ಹಾಕ್ತಿದ್ದ. ಮುಸಿ ಅವಾಗ ಚಿಲಿಮಿ ಅಂತಾರಲ್ಲ ಈಗ, ಮುಸಿ ಹಾಕ್ತಿದ್ದ. ಮುಸಿ ಹಾಕು ಮುಂದ ಗಾಡಿ ಹೋಗಿಬಿಡ್ತು. ಗಾಡ್ಯಾನ್ ಚೀಲ ನೋಡ್ದ ಯಾರು, ಆನ್ಯಪ್ಪ ಗೌಡ. ಎಲ್ಲ ಇವನವನು ಹೆಂಗಿದ್ದ ಚೀಲ ಹಂಗೆ ಅದು, ಹೊಲ ಬಿತ್ತಿದ್ರು ಹೆಂಗ್ ಬಂದ್ರು ಅಂತೇಳಿ ಆ ಮುಸಿ ಅಲ್ಲೇ ಆರಿಸಿ ಬೆನ್ನ ಹತ್ತಿವಾದ ಕೂಡಲೇ ಯಾಕಲ್ಲ ಚೀಲ ಕೈಯಾನ ಆಳಿನ ಕೇಳ್ತಾನ. ಚೀಲ ಇದ್ದ ಬೀಜ ಇದ್ದಂಗೆ ಅದು ಹೆಂಗ್ ಏನು ಬಿತ್ತಲಾರೆ ಬಂದ್ರೆ ಏನ್ ಅಂದ ಕೂಡಲೇ ಏನ್ ಹೇಳಿದ್ರು ಈಗ ಗೌಡ್ರ, ನಿಮ್ ಮಗ ಯಾರು ಹೇಳವ್ರ ಕೇಳವ್ರ? ಹೋಗಿ ಅಲ್ಲಿ ಸೋಮರಾಯ ತುಕ್ಕಪ್ರಾಯ ಅಂತೇಳಿ ಮಾರ್ಗ ಹಚ್ಚಿಬಿಟ್ಟ. ಹಚ್ಚಿ ಹೊಳ್ಳಿ ಏನು ಪ್ರಥಮದಲ್ಲಿ ಉಡಿಯೋದಾಗಿನ ಬೀಜ ತಗೊಂಡು ಮಂಡಿ ಮ್ಯಾಗ ಕೈ ಇಟ್ಟನ. ಹೊಳ್ಳಿ ಬೀಜ ತಗೊಂಡಿಲ್ಲ, ಬಿಟ್ಟಿಲ್ಲ. ಹೌದು, ಅದಕ್ಕೆ ಹೊಳ್ಳಿ ಬಂದ ಒಂದು ಕೂಡಲೇ ಯಾವಾಗ ಮಗ ಹಿಂಗ್ ಮಾಡ್ಯಾನಂದ್ರೆ ಈ ಮಗ ಹೆಂಗ್ ಹುಲು ಜಂತಿಗೆ ಹೋಗ್ಲಿ ಅಂತೇಳಿ ಚಂಡ್ ಹಿಡಿದು ಒಳಗ ದೇವ್ರ ಕೊಲೆಯಾಗ ಒಳಗ ನುಗ್ಗಿಸಿ ಕೀಲಿ ಹಾಕಿಬಿಟ್ಟ. ಸತ್ಯ ಮಾತು ಈ ಸದ್ದೇ ಚಡ್ಚಾನ್ ತಾಲೂಕು ಜೇವೂರ ಕೀಲಿ ಹಾಕಿಬಿಟ್ಟ. ಹೌದು, ಸಪ್ಪನ ರಾತ್ರಿ ಬಾರಕ್ ಮಾಳಿಂಗರಾಯನ್ನೇ ಜ್ಞಾನ ಯಾರ್ದು